ಎಲ್ರಿಗೂ ನಮಸ್ಕಾರ. ಭರತನಾಟ್ಯದ ಮೇಕಪ್ಪನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ಹೇಳ್ಕೊಡ್ತೀವಿ. ಮೊದಲನೇದಾಗಿ ಭರತನಾಟ್ಯದ ಮೇಕಪ್ಪಿಗೆ ಏನೇನೆಲ್ಲ ಪ್ರಾಡಕ್ಟ್ಸ್ ಬೇಕಾಗುತ್ತೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಯೆಲ್ಲೋ ಪ್ಯಾನ್ ಕೇಕನ್ನು ಬಳಸ್ತೀವಿ ನಾವು. ಇದಕ್ಕೆ ಮಕ್ಕಳ ಸ್ಕಿನ್ ಟೋನಿಗೆ 26, 25, 27 ಅಂತ ನಂಬರ್ ಬರುತ್ತೆ. ಅದರಲ್ಲಿ ತುಂಬ ಫೇರ್ ಇರೋರು 25 ಯೂಸ್ ಮಾಡ್ತಾರೆ. ನಾರ್ಮಲ್ ಸ್ಕಿನ್ ಟೋನ್ ಇರೋರು 26 ಯೂಸ್ ಮಾಡ್ತೀವಿ. ಸ್ವಲ್ಪ ಡಾರ್ಕ್ ಕಾಂಪ್ಲೆಕ್ಷನ್ ಇರೋರು 27 ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಪೌಡರ್ ಮತ್ತು ಬಫ್. ನೋಡಿ ಪೌಡರ್ ಯಾವ ಥರ ಇರಬೇಕು ಅಂತ ತೋರಿಸ್ತೀವಿ. ಪ್ಯಾನ್ ಕೇಕ್ ಬಂದುಬಿಟ್ಟು ನಿಮಗೆ ಈ ಕಲರಲ್ಲಿರುತ್ತೆ, ಹಾಗಾಗಿ ಪೌಡರ್ನೂ ಕೂಡ ಅದೇ ಕಲರಲ್ಲಿ ಇರುವಂಥದ್ದೇ ಚಾಯ್ಸ್ ಮಾಡಿ. ವೈಟ್ ಕಲರ್ ಪೌಡರ್ ಬೇಡ. ಚೀಕ್ ರೋಸ್, ಇದಾದಮೇಲೆ ಗೋಲ್ಡನ್ ಹೈಲೈಟರ್, ಇದಾದಮೇಲೆ ನಮಗೆ ಐಬ್ರೋ ಸ್ಕೆಚ್ ಮಾಡ್ಕೊಳ್ಳಿಕ್ಕೆ ಐಬ್ರೋ ಪೆನ್ಸಿಲ್, ಮತ್ತು ಅದನ್ನು ಡಾರ್ಕಾಗಿ ಫಿಲ್ ಮಾಡಲಿಕ್ಕೆ ಒಂದು ಹಿಮಾಲಯದ್ದು ನಾನು ಕಾಜಲ್ ಇಲ್ಲಿ ಬಳಸಿದ್ದೀನಿ. ನೀವಿನ್ನು ಯಾವುದೇ ಥರ ಕಾಜಲನ್ನು ಯೂಸ್ ಮಾಡ್ಬೋದು. ಇನ್ನೊಂದು ಲಿಕ್ವಿಡ್ ಐಲೈನರು, ಸ್ಟಿಕ್ಕಿನ ಥರ ಬರುತ್ತಲ್ಲ ಲಿಕ್ವಿಡ್ ಐಲೈನರು, ವಾಟರ್ ಪ್ರೂಫೇ ಆಗಿರಬೇಕು. ಇದಾದಮೇಲೆ ಕೊನೆಯದಾಗಿ ಸ್ಟಿಕ್ಕರ್ ಮತ್ತು ವೈಟ್ ಪೇಂಟ್. ಅದಕ್ಕೆ ವೈಟ್ ಪೇಂಟನ್ನು ಇಡಲಿಕ್ಕೆ ಬ್ರಷಸ್, ಅದಾದಮೇಲೆ ಲಿಪ್ಸ್ಟಿಕ್. ಮೊದಲನೇದಾಗಿ ಮೇಕಪ್ಪನ್ನು ಮಾಡೋ ಮುಂಚೆ ಈ MIFI ಬ್ರ್ಯಾಂಡನ್ನು ಯೆಲ್ಲೋ ಪ್ಯಾನ್ ಕೇಕ್ ಇದೆಯಲ್ಲ ಅದನ್ನು ಡೈರೆಕ್ಟ್ಲಿ ಕೂಡ ಅಪ್ಲೈ ಮಾಡ್ಬೋದು ಫೇಸ್ಗೆ. ಇಲ್ಲದೆ ಹೋದರೆ ಪ್ರೈಮರ್ ಮತ್ತು ಮಾಯಿಶ್ಚರೈಸರ್ ಕೂಡ ಅಪ್ಲೈ ಮಾಡಿ ಒಂದು 2 ಮಿನಿಟ್ಸ್ ಬಿಡಿ. ತದನಂತರ ನೀವು ಈ ಯೆಲ್ಲೋ ಪ್ಯಾನ್ ಕೇಕನ್ನು ಮುಖಕ್ಕೆ ಹಚ್ಬೋದು. ಈಗ ಮುಖಕ್ಕೆ ಇವರು ಫೇಸ್ ವಾಶ್ ಮಾಡಿದ್ದಾರೆ ಅಷ್ಟೇ, ಡಿರೆಕ್ಟ್ಲಿ ನಾವು ಅಪ್ಲೈ ಮಾಡ್ತಾ ಇರೋದು. ಈ ಕ್ಯಾಪಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದೇ ಸ್ಪಾಂಜನ್ನು ಸ್ವಲ್ಪ ನೀಟಾಗಿ ವೆಟ್ ಮಾಡ್ಕೊಳ್ಬೇಕು. ವೆಟ್ ಮಾಡಿದ ನಂತರ ಆ ಸ್ಪಾಂಜಲ್ಲಿ ಯೆಲ್ಲೋ ಪ್ಯಾನ್ ಕೇಕನ್ನು ಫೇಸ್ ಕಂಪ್ಲೀಟಾಗಿ ಹಚ್ಕೋಬೇಕು. ಈವನ್ಲಿ ಅಪ್ಲೈ ಮಾಡಬೇಕು. ಈವನ್ ಇಯರ್ಸ್ ಮತ್ತು ನೆಕ್ ಕಂಪ್ಲೀಟಾಗಿ ಅಪ್ಲೈ ಮಾಡ್ತಾ ಹೋಗಬೇಕು. ಸ್ಪಾಂಜು ಡ್ರೈ ಅಂತ ಅನಿಸಿದ್ರೆ ಮತ್ತೆ ಅದೇ ಸೇಮ್ ಪ್ರೊಸೀಜರು. ಸ್ವಲ್ಪ ನೀರನ್ನು ಆ ಸ್ಪಾಂಜಿಗೆ ಹತ್ಕೊಳ್ಳಿ ಈ ಥರ, ಮತ್ತು ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಳ್ಳಿ, ಮತ್ತು ಯೆಲ್ಲೋ ಪ್ಯಾನ್ ಕೇಕನ್ನು ಹಚ್ತಾ ಹೋಗಿ ಈವನ್ಲಿ ಅಪ್ಲೈ ಮಾಡಿ ಫೇಸ್ಗೆ. ತುಂಬ ಲೈಟಾಗೆ ನೀವು ಯೆಲ್ಲೋನ ಹಚ್ಚಿದರೆ ನೆಕ್ಸ್ಟ್ ಬೇಸ್ ಏನು 26 ಪ್ಯಾನ್ ಕೇಕ್ ಅಥವಾ 25, 27 ಏನು ಪ್ಯಾನ್ ಕೇಕ್ ಹಚ್ತಿರಲ್ಲ ಅದು ಕರೆಕ್ಟಾಗಿ ಕುತ್ಕೊಳ್ಳೋದಿಲ್ಲ. ಹಾಗಾಗಿ ಯೆಲ್ಲೋನ ಕರೆಕ್ಟಾಗಿ ಹಚ್ಚಬೇಕು ಫೇಸಿಗೆ. ಜಾಸ್ತಿನೂ ಬೇಡ, ತುಂಬ ಹಾಗಂತ ತುಂಬ ಕಮ್ಮಿನೂ ಬೇಡ, ಮೀಡಿಯಮಲ್ಲಿ ಇರಬೇಕು. ನೋಡಿ ಈಗ ಕಂಪ್ಲೀಟ್ ಫೇಸನ್ನು ಕವರ್ ಮಾಡಿದ್ದಾರೆ, ಇಯರ್ಸ್ ಮತ್ತು ನೆಕ್ ಕೂಡ. ಇದಾದಮೇಲೆ ಇದೇ ಥರನೇ ನೀವು 26 ಪ್ಯಾನ್ ಕೇಕನ್ನು ಹಚ್ಚಬೇಕು, ಇನ್ನೊಂದು ಪ್ಯಾನ್ ಕೇಕು. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ ಯೆಲ್ಲೋ ಪ್ಯಾನ್ ಕೇಕ್ ಹಚ್ಚ ಆದಮೇಲೆ ಒಂದು 2 ಮಿನಿಟ್ಸ್ ತನಕ ನೀವು ಅದು ಡ್ರೈ ಆಗಲಿಕ್ಕೆ ಬಿಡಬೇಕು. ಸೇಮ್ ಪ್ರೊಸೀಜರ್ ನೀವು 26 ಪ್ಯಾನ್ ಕೇಕ್ ನಾನು ಆವಾಗಲೇ ಹೇಳಿದೆ, ಆ ಮಗುವಿನ ಸ್ಕಿನ್ ಟೋನ್ ಪ್ರಕಾರವಾಗಿ ನೀವು ನಂಬರ್ಸ್ಗಳನ್ನು ಚಾಯ್ಸ್ ಮಾಡ್ತೀರಾ. ನೋಡಿ ಅದಾದಮೇಲೆ ಈ ಥರ 26 ಪ್ಯಾನ್ ಕೇಕನ್ನು ಸೇಮ್ ಪ್ರೊಸೀಜರಲ್ಲಿ ಹಚ್ಕೊತಾ ಹೋಗಬೇಕು. ಈವನ್ಲಿ ಅಪ್ಲೈ ಮಾಡಿ ಫೇಸ್ಗೆ. ಇದೇ ಥರ ಹಚ್ತಾ ಇರುವಾಗ ಇನ್ ಕೇಸ್ ಏನಾದರೂ ಮತ್ತೆ ಸ್ಪಾಂಜ್ ಡ್ರೈ ಅಂತ ಅನ್ನಿಸ್ತಾ ಇದ್ದರೆ ಸೇಮ್ ನೀವು ಮತ್ತೆ ಸ್ಪಾಂಜನ್ನು ಸ್ವಲ್ಪ ನೀರಲ್ಲಿ ಅದ್ದಿ ಮತ್ತು ಬೇಸನ್ನು ತಗೊಳ್ಳಿ ಮತ್ತು ಅಪ್ಲೈ ಮಾಡ್ತಾ ಹೋಗೋದು. ನೋಡಿ 26 ಪ್ಯಾನ್ ಕೇಕು ಇದೇ ಥರ. ಈಗ ನಾನು ಇವ್ರ ಮುಖಕ್ಕೆ ನಾನು 26 ಪ್ಯಾನ್ ಕೇಕನ್ನು ಚಾಯ್ಸ್ ಮಾಡಿದ್ದೀವಿ. ಸೊ ನೀಟಾಗಿ ಕಾಣಿಸ್ತಾ ಇದೆ. ಇದಾದಮೇಲೆ 2 ಮಿನಿಟ್ಸ್ ಮತ್ತೆ ಡ್ರೈ ಆಗಕ್ಕೆ ಬಿಡಿ. ನಾನಿಲ್ಲಿ ಸ್ಪಿನ್ಸ್ ಪೌಡರನ್ನು ಯೂಸ್ ಮಾಡಿದ್ದೀನಿ. ಹಂಗೆ ಹಚ್ತಾ ಹೋಗಬೇಕು. ಪೌಡರನ್ನು ನೋಡಿ ಈವನ್ಲಿ ಹಚ್ಚಾಗಿದೆ ಫೇಸ್ಗೆ. ಇದಾದಮೇಲೆ ರೋಸನ್ನು ಹಚ್ತಾ ಇದ್ದೀವಿ, ಚೀಕ್ ರೋಸು. ಅದರಲ್ಲೇ ಚೀಕ್ ರೋಸಲ್ಲೇ ಒಂದು ಸ್ಪಾಂಜ್ ಇರುತ್ತೆ, ಅದರ ಸಹಾಯದಿಂದ ಕಣ್ಣಿನ ಮೇಲೆ ಮತ್ತು ಚೀಕ್ಸ್ಗಳಿಗೆ ಹಚ್ಚಬೇಕು. ನೋಡಿ ಈ ಥರ ಹಚ್ಚಬೇಕು ಇನ್ನೊಂದು ಕಣ್ಣಿಗೆ. ಇದಾದಮೇಲೆ ಎಕ್ಸ್ಟ್ರಾಸ್ ಏನಾದರೂ ಬಿದ್ದಿದ್ರೆ ಅದನ್ನು ಮತ್ತೆ ಬಫಿನ ಸಹಾಯದಿಂದ ಒರೆಸ್ಕೊಂಡ್ಬಿಡಿ. ಅದನ್ನೇ ಈಗ ಚೀಕ್ಸಿಗೆ ಹಚ್ತಾ ಇದ್ದಾರೆ. ನೋಡಿ ಈ ಥರ ಸೈಡ್ ವೇಸ್ನಲ್ಲಿ ಡೌನ್ವರ್ಡ್ಸಲ್ಲಿ ಎಳಿತಾ ಹೋಗಬೇಕು. ಸೇಮ್ ಅದೇ ಥರನೇ ಲೆಫ್ಟಿಗೆ ಕೂಡ ಮಾಡ್ತಾರೆ.
ಇದಾದಮೇಲೆ ಹೈಲೈಟರ್ ಸಹಾಯದಿಂದ ಈಗ ಐಸನ್ನು ನೀವು ಬೇಕಾದ್ರೆ ಈ ಥರನಾದರೂ ಬಿಡ್ಬೋದು. ಇಲ್ಲದೆ ಹೋದರೆ ಹೈಲೈಟರ್ ಸಹಾಯದಿಂದ, ಗೋಲ್ಡನ್ ಹೈಲೈಟರ್ ಸಹಾಯದಿಂದ, ಬೆರಳಿನ ಸಹಾಯದಿಂದನೇ ಹಚ್ಬೋದು ಆರಾಮಾಗೆ. ನೋಡಿ ಈ ಥರ ಶೈನಿಯಾಗಿ ಕಾಣಿಸುತ್ತೆ ಐಸು. ಇದಾದಮೇಲೆ ಸ್ಟಿಕ್ಕರನ್ನು ಇಡ್ತಾ ಇದ್ದೀವಿ. ಆದಷ್ಟು ಮಕ್ಕಳಿಗೆ ದೊಡ್ಡ ಸ್ಟಿಕ್ಕರನ್ನೇ ಇಡಿ. 2 ಐಬ್ರೋಸಿನ ಮಧ್ಯಭಾಗದಲ್ಲಿ ಮತ್ತು ಸ್ವಲ್ಪ ಮೇಲ್ಗಡೆ ಇಡಬೇಕು ಸ್ಟಿಕ್ಕರನ್ನು. ನೋಡಿ ಸ್ಟಿಕ್ಕರ್ ಇಟ್ಟರೆ ಇದಿಷ್ಟು ಸ್ಪೇಸನ್ನು ಆದಷ್ಟು ಬಿಡಿ, ಯಾಕೆಂದರೆ ಅಲ್ಲಿ ವೈಟನ್ನು ಹಚ್ಚಬೇಕು. ನೋಡಿ ವೈಟ್ ಪೇಂಟು, ಫ್ಯಾಬ್ರಿಕ್ ವೈಟ್ ಪೇಂಟನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ. ಚಾಂದ್ ಬೇಡ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಚಾಂದ್ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಮಾತ್ರ ಆ ಬ್ರೈಟ್ ವೈಟ್ ಕಾಣಿಸ್ತಾ ಇರುತ್ತೆ, ಅದಾದಮೇಲೆ ಫೇಸ್ ಕಲರೇ ಬಂದುಬಿಡುತ್ತೆ. ಹಾಗಾಗಿ ಈ ವೈಟ್ ಪೇಂಟನ್ನು ಯೂಸ್ ಮಾಡಬೇಕು. ವಿ ಶೇಪನ್ನು ಬರಿತೀರಾ, ಸ್ಟಿಕ್ಕರಿನ ಕರೆಕ್ಟಾಗಿ ಕೆಳಗೆ ವಿಯನ್ನು ಬರೆದು ಕೆಳಗಡೆ ಒಂದು ಡಾಟ್ ಇಡ್ತೀರಾ. ಐಬ್ರೋಸನ್ನು ಸ್ಕೆಚ್ ಮಾಡ್ತಾ ಇದ್ದೀವಿ. ಕಂಪಲ್ಸರಿಯಾಗಿ ಐಬ್ರೋಸನ್ನು ಬರೀಲೇಬೇಕು. ನೋಡಿ ಐಬ್ರೋ ಪೆನ್ಸಿಲಿನ ಸಹಾಯದಿಂದ ನಾವು ಐಬ್ರೋಸನ್ನು ಸ್ಕೆಚ್ ಮಾಡ್ಕೋತಾ ಇದ್ದೀವಿ. ಇದು ಇನ್ನೂ ಡಾರ್ಕ್ ಮಾಡಬೇಕು. ಡಾರ್ಕಿಗೋಸ್ಕರ ನಾವು ಇಲ್ಲಿ ಈ ಕಾಜಲನ್ನು, ಹಿಮಾಲಯ ಕಾಜಲನ್ನು ನಾವು ಯೂಸ್ ಮಾಡ್ತಿದ್ದೀವಿ. ನೀವು ಸ್ಟಿಕ್ಕಿನ ಕಾಜಲಾದರೂ ಯೂಸ್ ಮಾಡ್ಬೋದು, ಡಾರ್ಕ್ ಬರಬೇಕು. ಹಾಗಾಗಿ ಆ ಕಾಜಲನ್ನೇ ಯೂಸ್ ಮಾಡಿ. ನೋಡಿ ಈ ಥರ ನೋಡಿ ಈ ಥರ ಆದಷ್ಟು ತುಂಬ ದಪ್ಪ ಬರಿಬೇಡಿ, ಐಬ್ರೋಸನ್ನು ತೆಳುವಾಗಿ ಬರೀರಿ. ಮತ್ತು ಎಂಡ್ಸ್ಗಳನ್ನು ಶಾರ್ಪ್ ಮಾಡಬೇಕು. ನೋಡಿ ಇಲ್ಲಿ ಈ ಥರ. ಮತ್ತು ಈ ಕಡೆ ಕೂಡ ಎಂಡ್ಸ್ಗಳನ್ನು ಶಾರ್ಪ್ ಮಾಡಬೇಕು, ಅಷ್ಟೆ. ಇದಾದ ನಂತರ ಈಗ ನಾವು ಕಣ್ಣನ್ನು ಬರ್ಕೊಳ್ತಾ ಇದ್ದೀವಿ. ಸಣ್ಣ ಮಕ್ಕಳಿಗಾಗಿ ನಾವು ಇದನ್ನು ತೋರಿಸ್ತಾ ಇರೋದು ಮೇಕಪ್ಪು. ವಾಟರ್ ಪ್ರೂಫ್ ಐಲೈನರಲ್ಲೇ ಬರ್ಕೊಳ್ಳಿ ಆದಷ್ಟು, ಯಾಕೆಂದರೆ ಮಕ್ಕಳಿಗೆ ನಿಕ್ಕಿ ಕಾಜಲು ಅಥವಾ ಐಟೆಕ್ಸ್ ಕಾಜಲ್ ಯೂಸ್ ಮಾಡೋದ್ರಿಂದ ಮಕ್ಕಳು ಏನು ಮಾಡ್ತಾರೆ, ಜಾಸ್ತಿ ಹೊತ್ತು ಈ ಕಾಜಲನ್ನು ಇಟ್ಕೊಳ್ಳಲ್ಲ. ಅವರು ಒರೆಸಿದ ತಕ್ಷಣ ಆ ನಿಕ್ಕಿ ಕಾಜಲಾಗಲಿ ಅಥವಾ ಐಟೆಕ್ಸ್ ಆಗಲಿ ಸ್ಪ್ರೆಡ್ ಆಗಿಬಿಡುತ್ತೆ. ಇದು ವಾಟರ್ ಪ್ರೂಫ್ ಯಾಕೆ ಅಂತ ಹೇಳಿದ್ರೆ, ಇದು ಒಂದು 2 ಮಿನಿಟ್ಸ್ ಅದು ಡ್ರೈ ಆಗೋವರೆಗೂ ಇಟ್ಕೊಂಡ್ಬಿಟ್ರೆ ಮಕ್ಕಳು, ಅದಾದಮೇಲೆ ಇದು ಏನಾದ್ರೂ ಸ್ಪ್ರೆಡ್ ಆಗೋದಿಲ್ಲ. ಹಾಗಾಗಿ ನೋಡಿ ಕಣ್ಣು ಹೇಗೆ ಬರ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇದೆ ಅಲ್ವಾ. ನೋಡಿ ಕಣ್ಮುಚ್ಚಿ. ನೋಡಿ ಇದು ಇನ್ನೂ ಉದ್ದ ಬರುತ್ತೆ ಈಗ, ಯಾಕೆಂದರೆ ಐಬ್ರೋಸ್ ಮತ್ತು ಇದು ಒಂದೇ ಲೈನಲ್ಲಿ, ಒಂಚೂರು ಅದೇ ಥರ ಲೈನಲ್ಲೇ ಬರುತ್ತೆ. ಹಾಂ ನೋಡಿ ಈ ಥರ ಗೊತ್ತಾಗ್ತಾ ಇದೆಯಾ. ಆದಷ್ಟು ದಪ್ಪ ಬರ್ಕೊಳ್ಳಿ. ಇದಾದಮೇಲೆ ಇದೇ ಥರನೇ ಆದಷ್ಟು ಕಣ್ಣು ಮುಚ್ಚಿಸಿ, ಯಾಕೆಂದರೆ ಮೇಲ್ಗಡೆ ಹತ್ತು ಬಿಡುತ್ತೆ. ಅದೊಂಚೂರು ಡ್ರೈ ಆಗೋವರೆಗೂ ಕಣ್ಣನ್ನು ಮುಚ್ಚಿಸಿ. ಇದಾದಮೇಲೆ ಮತ್ತೆ ಕೆಳಗಿಂದ ಅದೇ ಥರ ಆದಷ್ಟು ಕಣ್ಣು ಹತ್ತಿರದಿಂದನೇ ಬರ್ಕೊಳ್ಳಿ. ಅದಕ್ಕೆ ಜಾಯಿನ್ ಮಾಡ್ತಾ ಇದ್ದಾರೆ ನೋಡಿ. ಇದಾದಮೇಲೆ ಇನ್ನೊಂಚೂರು ಅಲ್ಲಿ ವೈಟ್ ಉಳಿಯುತ್ತೆ ಅಂತ ಹೇಳಿದಾಗ ನೀವೇನು ಮಾಡಬೇಕು, ಈ ನಿಕ್ಕಿ ಕಾಜಲೋ, ನಾನು ಆವಾಗಲೇ ಹೇಳಿದ್ನಲ್ಲ, ಸ್ಟಿಕ್ ಕಾಜಲೋ ಅಥವಾ ನಿಕ್ಕಿ ಕಾಜಲೋ ಅಥವಾ ಕಲಾಸಲ್ ಕಾಜಲೋ, ಅದು ಯಾವುದ್ರಿಂದನಾದರೂ ಆ ಕಣ್ಣಿಗೆ ಮಕ್ಕಳಿಗೆ ಅಭ್ಯಾಸ ಇದ್ದರೆ ತುಂಬಿ, ಇಲ್ಲದೆ ಹೋದರೆ ಅದನ್ನು ಹಾಗೆ ಬಿಟ್ಬಿಡಿ. ನೋಡಿ ಇದು ಓಕೆನಾ. ಈಗ ನಾವು ಮೇಕಪ್ ವಿಡಿಯೋ ಇರೋದ್ರಿಂದ ಒಂದು ಭಾಗ ಮಾತ್ರ ತೋರಿಸ್ತಾ ಇದ್ದೀವಿ, ಇನ್ನೊಂದು ಭಾಗ ತೋರಿಸ್ತಾ ಇಲ್ಲ. ಇದಿಷ್ಟೇ. ಇದಾದ ನಂತರ ನಾವು ಲಿಪ್ಸ್ಟಿಕ್ಕನ್ನು ಹಚ್ತಾ ಇದ್ದೀವಿ. ಇದಾದಮೇಲೆ ಮರಿದಲೇ ದೃಷ್ಟಿಬೊಟ್ಟನ್ನು ಇಡಿ. ಲೆಫ್ಟ್ ಸೈಡ್, ಮಗುವಿನ ಲೆಫ್ಟ್ ಸೈಡ್ಗೆ ಇಡಬೇಕು ದೃಷ್ಟಿಬೊಟ್ಟು, ಸಣ್ಣದಾಗಿಡಿ. ಇದಾದ ನಂತರ ಲಿಪ್ಸ್ಟಿಕ್ ಹಾಕಾಗಿದೆ, ಅದಾದಮೇಲೆ ದೃಷ್ಟಿಬೊಟ್ಟು ಇಟ್ಟಾಗಿದೆ. ಕೊನೆಯದಾಗಿ ನಾವು ಹೈಲೈಟರನ್ನು ಬಳಸ್ತಾ ಇದ್ದೀವಿ. ಹೈಲೈಟರ್ ನೋಡಿ, ಮತ್ತು ಬೆರಳುಗಳ ಸಹಾಯದಿಂದ
ಇಲ್ಲಿ ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಹೈಲೈಟರು, ಬಟ್ ನೀವು ಸ್ವಲ್ಪ ಜಾಸ್ತಿ ಹಚ್ಚಿ. ಇದಾದಮೇಲೆ ಇದೇ ಥರ ಮೂಗಿನ ನೇರಕ್ಕೆ ಹಚ್ಚಬೇಕು, ಮೂಗಿನ ಮೇಲೆ. ಇದಾದ ನಂತರ ಸ್ವಲ್ಪ ಚಿನ್ನಿಗೆ ಹಚ್ಚಬೇಕು ಈ ಥರ ನೋಡಿ.